ಅವ್ರೇನೋ ಹೇಳಬೇಕು ಅಂತ ಇದ್ರು ಅವಾಗಲೇ. ಅರುಣ್ ನೋಡಿ, ಈ ಇಂಡಿ ಒಕ್ಕೂಟ ಇಂಡಿಯಾ ಅಂತ ಇವರು INDA ಅಂತ ಶುರು ಮಾಡಿ, ಅದು ಶುರು ಮಾಡಿದ ನಂತರ ಅದರಲ್ಲಿ ಇದ್ದವ್ರು ಯಾರು, ಅಲ್ಲೇ ಆ ಒಕ್ಕೂಟದ ಒಳಗಡೆ ನಿಮಗೆ ಇವರು ಉತ್ತರ ಭಾರತ ದಕ್ಷಿಣ ಭಾರತ ಅನ್ನೋ ಡಿವಿಷನ್ ಡೇ 1 ಇಂದನೇ ಶುರುವಾಯಿತು. ಕೆಲವೊಂದಷ್ಟು ಹೇಳಿಕೆಗಳನ್ನ ಗಮನಿಸಿ, ಅವ್ರ ಆಟಿಟ್ಯೂಡ್ನ ಗಮನಿಸಿ. ನೀವು ಇವರು ಪಂಚರಾಜ್ಯಗಳ ಚುನಾವಣೆ ಸೋತ ನಂತರ ಇದೇ ಚಿದಂಬರಂ ಅಥವಾ ಮತ್ತೆ ಅವ್ರ ಮಗ ಕಾರ್ತಿ ಚಿದಂಬರಂ ಉತ್ತರ ದಕ್ಷಿಣ ಅನ್ನು ಬೇರ್ಪಡಿಸುವಂತ ಒಂದು ಮಾದರಿಯ ಒಂದು ಟ್ವೀಟ್ನ ಮಾಡ್ತಾರೆ. ನೆಕ್ಸ್ಟ್ ಇದೇ ಸ್ಟಾಲಿನ್, ಇವರ ಇಂಡಿಯಾ ಒಕ್ಕೂಟದಲ್ಲಿದ್ದಂಥ ದಕ್ಷಿಣ ಭಾರತ ತಮಿಳುನಾಡಿನ ಮುಖ್ಯಮಂತ್ರಿ, ಅವರೂ ಸಹ ಪದೇ ಪದೇ ಉತ್ತರ ಭಾರತ ದಕ್ಷಿಣ ಭಾರತ ದ್ರಾವಿಡ ರಾಷ್ಟ್ರ ಅಂತ ಹೇಳಿ ಅಲ್ಲೂ ಒಡೆಯುವಂತ ಕೆಲಸ ಮಾಡ್ತಾರೆ. ಇದಾದ ನಂತರ ಇದೇ ಕಾಂಗ್ರೆಸ್ಸಿನ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಒಂದು ಮೀಟಿಂಗ್ನಲ್ಲಿ KCR ಅವ್ರನ್ನ ಅಣಕಿಸ್ಬೇಕಾದ್ರೆ KCRದು ಬಿಹಾರಿ DNA, ಅದು ತೆಲಂಗಾಣ DNA ಅಲ್ಲ, ಬಿಹಾರಿ DNA ಗಿಂತ ತೆಲಂಗಾಣ DNA ಜಾಸ್ತಿ ಇದೆ ಅಂತ ಹೇಳಿ ಅಲ್ಲೂ ಉತ್ತರ ಭಾರತ ದಕ್ಷಿಣ ಭಾರತ ಅನ್ನೋ ಒಂದು ಡಿವೈಡ್ನ ಮಾಡಿ ನಿಮಗೆ DNA ಮುಂದಕ್ಕೆ ತರ್ತಾರೆ. ಇದಾದ ನಂತರ ನೀವು ತಗೊಳ್ಳಿ, ಈ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಹೇಳುವಂಥ ವಿಷಯ ಆಗ್ಬೋದು, ಉತ್ತರ ಭಾರತ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಮಾಡಬೇಕು ಅಂತ. ಅದರ ಸಬ್ಸಿಕ್ವೆಂಟ್ ಆಗಿ ಕುಲಕರ್ಣಿ ಅವರು ಕ್ರೀಡಿದಂಥ ಸ್ಟೇಟ್ಮೆಂಟ್ ಆಗ್ಬೋದು. ನೀವು ಇಡೀ ಇಂಡಿಯಾ ಒಕ್ಕೂಟ ಅಂತ ತಗೊಂಡಾಗ ನಿಮಗೆ ಯಾವಾಗ ಒಕ್ಕೂಟದಲ್ಲಿ ಇದ್ದಂಥ ಬೇರೆ ಬೇರೆ ಪಕ್ಷಗಳಿಗೆ ಕಾಂಗ್ರೆಸ್ ಈ ರೀತಿ ದೇಶ ವಿಭಜನೆ ಕೃತ್ಯಕ್ಕೆ ಕೈ ಹಾಕ್ತಿದೆ ಅಂತ ಗೊತ್ತಾದ ತಕ್ಷಣ ಅವರವರ ರೆಸ್ಪೆಕ್ಟಿವ್ ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಕ್ಷ ಪಂಜಾಬ್ ಉತ್ತರ ಭಾರತದ ಪಕ್ಷ, ದೆಹಲಿ ಅದು ಉತ್ತರ ಭಾರತದ ಪಕ್ಷ, ಪಶ್ಚಿಮ ಬಂಗಾಳ ಅದು ಪೂರ್ವ ಭಾರತದ ಪಕ್ಷ ಆಗ್ಬೋದು, ತಿರ್ಗಾ RLD ಉತ್ತರ ಪ್ರದೇಶದ ಪಕ್ಷ ಆಗ್ಬೋದು, BSP ಉತ್ತರ ಪ್ರದೇಶದ ಪಕ್ಷ ಆಗ್ಬೋದು, SP ಉತ್ತರ ಪ್ರದೇಶದ ಪಕ್ಷ ಆಗ್ಬೋದು. ಇವ್ರಿಗೆಲ್ಲರಿಗೂ ಕಾಂಗ್ರೆಸ್ನ ಒಂದು ಓವರ್ ಕಾನ್ಫಿಡೆನ್ಸ್ ಜೊತೆಗೆ ಈ ರೀತಿ ದೇಶ ವಿಭಜನೆಯ ಒಂದು ಮನಸ್ಥಿತಿ ಇದೆ ಗೊತ್ತಾ. ಆ ಮನಸ್ಥಿತಿ ಕೂಡ ಇವರೆಲ್ಲರೂ ಕಾಂಗ್ರೆಸ್ನ ಈ ಒಕ್ಕೂಟದಿಂದ ದೂರ ತಳ್ಳೋದಕ್ಕೆ ತಗೊಂಡಂತ ಒಂದು ನಿರ್ಧಾರ. ಅವ್ರ ಸ್ಟ್ರಾಟಜಿ ಯಾಕಾಗಿರ್ಬಾರ್ದು? ಅಲ್ಲ, ಯಾಕೆ ಸ್ಟ್ರಾಟಜಿ ಆಗಿರುತ್ತದು? ಕಾಂಗ್ರೆಸ್ ಸೀಟ್ ಹಂಚಿಕೆ ಮಾಡೋ ಬದಲಾಗಿ ನಮ್ದೇ ಶಕ್ತಿ ಈ ರಾಜ್ಯದಲ್ಲಿದೆ, ನಾವು ಗೆಲ್ಕೊಳ್ತೀವಿ, ಆಮೇಲೆ ಜೊತೆ ಸ್ಟ್ರಾಟಜಿ ಯಾಕಾಗಿರ್ಬಾರ್ದು? ಇವರು ಬಹಳ ಚೆನ್ನಾಗಿ ಹೆಂಗ್ ಲೆಕ್ಕ ಹಾಕಿದ್ರು ಅಂದ್ರೆ, ಹೋದ್ಸಲಿ ಬಿಜೆಪಿಗೆ ಎಷ್ಟು 37-38% ಬಂದಿತ್ತು, ಬಾಕಿ ಎಲ್ಲಾ ಸೇರಿ 60% ಬಂದಿತ್ತು ಅಂದ್ಬಿಟ್ಟು ಕ್ಯಾಲ್ಕುಲೇಟರ್ ತಗೊಂಡು ಮ್ಯಾಥಮೆಟಿಕ್ಸ್ ಹೇಳ್ಬಿಟ್ರು ಇವರು. ರಾಜಕಾರಣದಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಗಿಂತ ವರ್ಕೌಟ್ ಆಗೋದು ಕೆಮಿಸ್ಟ್ರಿ. ನಾನು ಅದನ್ನೇ ಹೇಳೋದು ನಿಮ್ಗೆ. ನೀವು ಕರ್ನಾಟಕದಲ್ಲಿ ಕುತ್ಕೊಂಡು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ತಾರತಮ್ಯ ಮಾಡ್ತೀರಂತ ಸುಳ್ಳುಗಳು ಹೇಳ್ಕೊಂಡು, ನಾವು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಅವಧಿಗಿಂತ 2.25 ಪಟ್ಟು ಹೆಚ್ಚು ಅನುದಾನವನ್ನು ಕರ್ನಾಟಕ ಕೊಟ್ಟರೂ ಸಹ ನೀವು ಸುಳ್ಳು ಹೇಳ್ಕೊಂಡು ನೀವು ಉತ್ತರ ಭಾರತ ರಾಜ್ಯಗಳ ಬಗ್ಗೆ ನೀವು ತುಂಬಾ ಕೀಳ್ ಮಟ್ಟದಲ್ಲಿ ಮಾತಾಡ್ಕೊಂಡು ಅಲ್ಲಿ ಪಾನಿಪುರಿ ಮಾರೋರು ಅದು ಬಿಹಾರಿ DNA ಅಂತೆಲ್ಲ ಹೇಳ್ಕೊಂಡು ನೀವು ಕರ್ನಾಟಕದಲ್ಲಿ ಕುತ್ಕೊಂಡು ಮಾಡಿದಾಗ ಯಾರೇ ಆಗ್ಲಿ ಕಾಂಗ್ರೆಸ್ನ ಈ ದೇಶ ವಿಭಜನೆಯ ಮನಸ್ಥಿತಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ಈ ದೇಶ ವಿಭಜನೆ ಈ ಪರಿಸ್ಥಿತಿಗೆ ಈಗ ಇವರು ಹೇಳಿದ್ರು, ಈಗ ದ್ರಾವಿಡ ಮೂವ್ಮೆಂಟ್ ಅಂತ. ದ್ರಾವಿಡ ಮೂವ್ಮೆಂಟ್ ಇವತ್ತಿಂದಲ್ಲ, ದ್ರಾವಿಡ ಮೂವ್ಮೆಂಟು ಸೆಂಚುರಿ ಇದೆ, ಆಲ್ರೆಡಿ ಅದಕ್ಕೆ 100 ವರ್ಷದ ಇತಿಹಾಸ ಇದೆ. ಅದು ಇವತ್ತು ಸ್ಟಾಲಿನ್ ಅದು ರಿಲೆವೆಂಟ್ ಅಲ್ಲ, ಸ್ಟಾಲಿನ್ ಹುಟ್ಟಾಕಿರೋದಲ್ಲ. ಈ ದೇಶ ಚುನಾವಣೆ ಅದ್ರ ಮೇಲೆ ನಡೆಯಲ್ಲ. ಪ್ರಾದೇಶಿಕತೆ ಇದೆಯಲ್ಲ, ಪ್ರತಿಯೊಬ್ಬರಿಗೂ ತನ್ನದೇ ಆದ ಕಲ್ಚರ್ ಇದೆ, ತನ್ನದೇ ಆದ ಭಾಷೆ ಇದೆ, ತನ್ನದೇ ಆದ ಇತಿಹಾಸ ಇದೆ, ಪರಂಪರೆ ಇದೆ. ಅವನ್ನೆಲ್ಲ ಅಳಿಸ್ಲಾಕ್ಲಿಕ್ಕೆ BJP ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರೋದು. ನಾವು ಉತ್ತರ ಭಾರತ ದಕ್ಷಿಣ ಭಾರತವನ್ನು ನಾವು ಮಾಡ್ತಾ ಇಲ್ಲ, BJP ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ದಬ್ಬಾಳಿಕೆ ಮುಖಾಂತರ. ನೀವು ಹಿಂದಿ ಕಲಿಲೇಬೇಕು, ನೀವು ಸಂಸ್ಕೃತ ಕಲಿಲೇಬೇಕು. ಮಹಾತ್ಮ ಗಾಂಧಿ ಏನ್ ಹೇಳಿದ್ರು ಯಾವ ದಬ್ಬಾಳಿಕೆ? ಒಂದೇ ನಿಮಿಷ CBSE ಶಾಲೆಗಳಲ್ಲಿ ಸಿದ್ದರಾಮಯ್ಯನವರು 2000 ಸೂಚನೆ ಮಾಡಿದ್ರು. ಮಹಾತ್ಮ ಗಾಂಧಿ ಎಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ICSE ಸ್ಕೂಲ್, ಸ್ಟೇಟ್ ಸಿಲೆಬಸ್ ಎಲ್ಲಲ್ಲೂ ಕೂಡ, ಎಲ್ಲಾ ಸ್ಕೂಲಲ್ಲೂ ಕೂಡ ಕನ್ನಡ ಒಂದು ಕಡ್ಡಾಯವಾಗಿ ಒಂದು ಭಾಷೆ ಇರಬೇಕು. DK ಶಿವಕುಮಾರ್ CBSE ಶಾಲೆಗಳಲ್ಲಿ ಕೇಂದ್ರ ಸರ್ಕಾರ ಆಜ್ಞೆ ಮಾಡುತ್ತೆ. DK ಶಿವಕುಮಾರ್ ಶಾಲೆಗಳಲ್ಲಿ ಕನ್ನಡ ಬೇಡ. ಅದು DK ಶಿವಕುಮಾರ್ ಮಾಡ್ಬೇಕ್ರಿ, ಮಾಡ್ಬೇಕ್ರಿ. ಕನ್ನಡ ಭಾಷೆ ಸ್ಕೂಲ್ ಬಗ್ಗೆ ನಾನು ಚರ್ಚೆ ಮಾತಾಡ್ಬಿಡ್ತೀನಿ ನಾನು. ಅದು DK ಶಿವಕುಮಾರ್ ಆಗಲಿ, ಶ್ಯಾಮ್ನೂರ್ ಅವ್ರದ್ದಾಗಲಿ, ಇಲ್ಲ ಯಡಿಯೂರಪ್ಪನವ್ರ ಸ್ಕೂಲ್ ಆಗಲಿ, ಪ್ರತಿ ಸ್ಕೂಲಲ್ಲೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕಡ್ಡಾಯವಾಗಿರಬೇಕು. ಅದು ನನ್ನ ಆಸೆ. ಹಿಂದಿ ಏರಿಕೆ ಮುಖಾಂತರ, ಕಂಪಲ್ಸರಿ ಮಾಡೋ ಮುಖಾಂತರ, NEP ಮುಖಾಂತರ ನೀವು ದೇಶವನ್ನ ಒತ್ತಡ. NEPಯಲ್ಲಿ ಸ್ಥಳೀಯ ಮಾತೃಭಾಷೆಗೆ ಬೆಲೆ ಇದೆ. ನಮ್ಗೆ ಗೊತ್ತಿದೆ ಶಿಕ್ಷಣ ವ್ಯವಸ್ಥೆಯನ್ನ ನೀವು ಹೆಂಗೆ ಹಾಳು ಮಾಡಬೇಕು. ಸಬ್ಜೆಕ್ಟ್ ಬೇರೆ ಹೋಗುತ್ತೆ, ಸಬ್ಜೆಕ್ಟ್ ಬೇರೆ ಹೋಗುತ್ತೆ, ಸಬ್ಜೆಕ್ಟ್ ಬೇರೆ ಆಗುತ್ತೆ. ಗುರು
ನಮ್ಮ ತಾತ ಓದಿದ್ರು ಹಿಂದಿ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ಅಪ್ಪ ಆಮೇಲೆ ಹಿಂದಿ ಓದಿದ್ರು. ತಾರತಮ್ಯ ನೀವು ಅಧಿಕಾರದಲ್ಲಿ ತೆರಿಗೆ ಇದ್ದಾಗ ಕಲೆಕ್ಷನ್ ನಾನು ಹಿಂದಿ ಮಾಡ್ಕೊಂಡು ಓದಿದ್ದೆ. ತೆರಿಗೆ ಕಲೆಕ್ಷನ್ ಮಾಡ್ಕೊಂಡು ನೀವು ತೆರಿಗೆ ಕೊಡೋದಿಲ್ಲ ಅಂದ್ರೆ ವಾಪಸ್ ಹೇಗೆ ತೆರಿಗೆ ಕೊಡೋದಿಲ್ಲ ವಾಪಸ್ಸು ನಿಮ್ಗೆ ರಾಜ್ಯಕ್ಕೆ ಅಂದ್ರೆ ಬರ ಪರಿಹಾರಕ್ಕೆ ಹಣ ಕೊಡೋದಿಲ್ಲ ಅಂದ್ರೆ ತಾರತಮ್ಯ ಮಾಡಿದ್ರೆ ಮೋಸ ಮಾಡಿದ್ರೆ ಅಯ್ಯೋ. ಈ ದಬ್ಬಾಳಿಕೆ ಮುಖಾಂತರ ಈ ಉಸಿರುಗಟ್ಟ ವಾತಾವರಣ ತಂದಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಪ್ರತಿರೋಧ ಬಂದೇ ಬರುತ್ತೆ. ಇವ್ರು ಎಷ್ಟು ಗಂಗಾಧರ ಮೂರ್ತಿ ದಕ್ಷಿಣ ಭಾರತದವರ ಪ್ರತಿರೋಧ ಬಂದೇ ಬರುತ್ತೆ. ಇದನ್ನೇ ಹೇಳಿ ಕಾಂಗ್ರೆಸ್ನ ಪ್ರತಿರೋಧ ಬಂದೇ ಬರುತ್ತೆ. ಇದನ್ನೇ ಹೇಳಿದ್ದು. ಎಷ್ಟು ಬಿಡ್ತೀರಾ? ಎಷ್ಟು ಅನ್ಯಾಯ ಮಾಡ್ತೀರಾ? ಎಷ್ಟು ಮೋಸ ಮಾಡ್ತೀರಾ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ? ಜನ ನೋಡ್ತಾ ಇದ್ದಾರೆ ನೀವು ಮೋಸ ಕಾಂಗ್ರೆಸ್ಸಿನ ಮಾಡೋದು. ವಕ್ತಾರರು ಇವತ್ತು ಮಾತಾಡ್ತಾ ಇರೋದು ನೋಡಿದ್ರೆ ನಾಳೆನೋ ನಾಡದ್ದು MP ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ಸಿನ ಕೆಲವು ನಾಯಕರು ಸೇರ್ಕೊಂಡು ಪ್ರಾದೇಶಿಕ ಪಕ್ಷ ಕಟ್ಟೋಂಗ್ ಕಾಣ್ತಾರೆ. ಕಾಂಗ್ರೆಸ್ನ ಬಿಟ್ಟು ನನ್ಗೆ ಗೊತ್ತಿದ್ದಂಗೆ ಪ್ರಾದೇಶಿಕತೆ ಬೇಕು ಯಾವತ್ತೂ. ಪ್ರಾದೇಶಿಕ ಪಕ್ಷವನ್ನ ಕಟ್ಟೋಂತ ಕಾಣ್ತಾರೆ. ನಟರಾಜ್ ಗೌಡ್ರು ಸೇರ್ಕೊಂಡಂಗೆ ಮೋಸ್ಟ್ಲಿ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನ್ ಗೊತ್ತಾ, ಈ ದೇಶದಲ್ಲಿ ಅತಿ ಹೆಚ್ಚು ಅಧಿಕಾರ ಅನುಭವಿಸಿದಂತ ಕಾಂಗ್ರೆಸ್ಸು ಪ್ರಾದೇಶಿಕತೆಗೆ ಒತ್ತು ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇದೆ ಇವತ್ತು ಅಂತಂದರೆ ಅದೇ ದೊಡ್ಡ ಆಶ್ಚರ್ಯದ ಸಂಗತಿ. ಉರ್ದು ನ್ಯೂಸನ್ನು ಏರಿದ್ದು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಯಾರು? ಕೇಂದ್ರದಲ್ಲಿ ಯಾವ ಸರ್ಕಾರ ಇತ್ತು? ಸರ್ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಬಿಟ್ಬಿಡಿ, ಹಿಂದಿ ಯಾರ ಅಧಿಕಾರದಲ್ಲಿ ಸರ್? ಇವ್ರ ಅಧಿಕಾರದಲ್ಲಿ ಹಿಂದಿ ಏರಿಕೆ ಮತ್ತೊಂದು ಪ್ರಾದೇಶಿಕತೆ ಬಗ್ಗೆ ಈಗ ಮಾತಾಡ್ತಾರೆ. ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡದೇ ಇರತಕ್ಕಂಥ 50 ವರ್ಷ ಈ ದೇಶವನ್ನು ಆಳದಂಥ ನಾಯಕರು ಈ ದೇಶದಲ್ಲಿ ಇಲ್ವಾ? ಒಂದೇ ಒಂದು ಉದಾಹರಣೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೃಷ್ಣಾಪುರ ಪ್ರಾಜೆಕ್ಟ್ಗೆ ಗುದ್ಲಿ ಪೂಜೆ ಮಾಡೋಗ್ತಾರೆ. ಅದಾದಮೇಲೆ 25 ವರ್ಷ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಡೆಲ್ಲಿನಲ್ಲಿ, ಒಂದೇ ಒಂದು ರೂಪಾಯಿ ಕೊಡಲ್ಲ, ಅದು ಮುಂದೆ ಒಂದು ಹೆಜ್ಜೆನೂ ಮುಂದಕ್ಕೆ ಹೋಗಲ್ಲ. ದೇವೇಗೌಡರು ಬರಬೇಕಾಗಿ ಬರುತ್ತೆ ಪ್ರಧಾನಿಯಾಗಿ, ಕೃಷ್ಣಾಪುರ ಪ್ರಾಜೆಕ್ಟ್ನ ಕ್ಲಿಯರ್ ಮಾಡಿ 17,000 ಕೋಟಿ ದುಡ್ಡು ಕೊಟ್ಟು ಅದನ್ನು ಮಾಡೋಕ್ಕೆ. ಇಂದಿರಾ ಗಾಂಧಿಯವರಿಗೆ ಆ ಭಾಗದಲ್ಲಿ ಚಿನ್ನದಲ್ಲಿ ತುಲಾಭಾರ ಮಾಡ್ತಾರೆ, ದಯವಿಟ್ಟು ಕೊಡಮ್ಮ ತಾಯಿ ಅಂತ. ಇವರು ಪ್ರಾದೇಶಿಕತೆ ಬಗ್ಗೆ, ಈ ಸಮಸ್ಯೆಗಳ ಬಗ್ಗೆ ಇವತ್ತು ಮಾತಾಡ್ತಾರೆ ಇವರು. ಡೆಲ್ಲಿಗೆ ಹೋದ್ರೆ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಅವ್ರದ್ದು ಹೆಂಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಕೂತಾಗ ಪ್ರಾದೇಶಿಕತೆ, ಡೆಲ್ಲಿಗೆ ಹೋಗ್ತಾ ಇದ್ದ ತಕ್ಷಣ ಡೆಲ್ಲಿ ನೀವು ಹೇಳ್ದಂಗೆ ನಮ್ದು. ಹೇಳಿ ನೋಡೋಣ ಯಾರು? ಈಗ ಡಿ ಕೆ ಸುರೇಶ್ ಅವ್ರು ಮಾತಾಡಿದ ಮಾತಿಗೆ ಫಸ್ಟ್ ರಿಯಾಕ್ಷನ್ ಮಾತಾಡಬಾರ್ದು ಅಂತ ಹೇಳಿದ್ದಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಪ್ರೆಸಿಡೆಂಟ್. ದೇಶ ಅಖಂಡವಾಗಿರುತ್ತೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ನೋಡೋಣ, ಈ ಚುನಾವಣೆಯಲ್ಲಿ ಈಗ ಆರಂಭವಾಗಿದೆ. ಲೋಕಸಭೆಯ ಚುನಾವಣೆ ಕಿಡಿ ಹೊತ್ಕೊಳ್ತಾ ಇದೆ. ಯಾರ್ಯಾರು ಎಲ್ಲೆಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಹೇಗೆ ಕಂಟೆಸ್ಟ್ ಮಾಡ್ತಾರೆ, ಯಾವ ರೀತಿ ಕಂಟೆಸ್ಟ್ ಮಾಡ್ತಾರೆ, ರಾಜ್ಯಸಭೆಗೆ ಯಾಕೆ ಹೋಗ್ತಾರೆ, ಇವೆಲ್ಲವೂ ಕೂಡ ಚರ್ಚೆಗೆ ಒಳಪಡುತ್ತೆ. ಆಮೇಲೆ ಇದು ಇನ್ನೊಂದು ಚರ್ಚೆಗೂ ಆಸ್ಪದ ಕೊಡುತ್ತೆ, ಅದು ಲೋಕಸಭೆಯಲ್ಲಿ ಗೆಲ್ಲೋದು ಯಾರು, ಒಡಕು ಯಾರ ನಡುವೆ ಅಂತ.